15/7/2024 ವಿಧಾನಸಭೆ ಅಧಿವೇಶನ, ವಿಧಾನ ಪರಿಷತ್ತಿನ ಅಧಿವೇಶನ ಪ್ರಾರಂಭ ಆಯಿತು. ಕೇಳಿಸ್ತಾ ಇಲ್ವಾ? ಇಸ್ ಓಕೆ. 15/7/2024 ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಪ್ರಾರಂಭ ಆಯಿತು. ಕೊನೆಯ ಬಾರಿ ಅಧಿವೇಶನ ನಡೆದಿದ್ದದ್ದು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಿದಾಗ. ನಿಯಮ ಏನು ಹೇಳ್ತದೆ ಅಂತಂದ್ರೆ, ಕನಿಷ್ಠ 6 ತಿಂಗಳೊಳಗಡೆ ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನ ನಡೀಬೇಕು ಅಂತ ಇರ್ತದೆ. ಸೊ ಜುಲೈನಲ್ಲಿ ಸಾಮಾನ್ಯವಾಗಿ ಮಳೆಗಾಲದ ಅಧಿವೇಶನ ನಡೆಸ್ತೀವಿ. ಈ ಅಧಿವೇಶನ ಪ್ರಾರಂಭ ಆದಾಗ ಸಾಮಾನ್ಯವಾಗಿ ಈ ಮಳೆಗಾಲದ ಅಧಿವೇಶನದಲ್ಲಿ ಪೂರ್ಣ ಬಜೆಟ್ ಫೆಬ್ರವರಿನಲ್ಲೇ ಪಾಸ್ ಆಗಿದ್ದರಿಂದ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಮಾಡೋದಿಲ್ಲ. ನಾನು ಹಿಂದ್ಗಡೆ ಕೂತ್ಕೊಂಡ್ರೆ ಇಟ್ಟು ಕೊಡುತ್ತದ. ಹಿಂದ್ಗಡೆ ಕೂತ್ಕೊಂಡ್ರೆ ಕೇಳಿಸುತ್ತಾ? ಫೆಬ್ರವರಿ ತಿಂಗಳಲ್ಲೇ ಬಜೆಟ್, ಈ ವರ್ಷದ 24-25ರ ಬಜೆಟ್, ಪೂರ್ಣ ಬಜೆಟ್ ಪಾಸ್ ಆಗಿತ್ತು. ಹಾಗಾಗಿ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ನಡೆಯಲ್ಲ, ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಲ್ಲ, ಇಲಾಖೆ ವೈಸ್. ಈ ಸಾರಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ರಾಜ್ಯದ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಮತ್ತು ಜೆಡಿಎಸ್ನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ. ಅದನ್ನ 60 ಅಡಿನಲ್ಲಿ ಪ್ರಸ್ತಾಪ ಮಾಡಿದ್ದನ್ನ ನಿಯಮ 69ಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ, ಚರ್ಚೆ ಮಾಡ್ರಿ ಅಂತ ಹೇಳೋದು. ಸೋಮವಾರ, ಮಂಗಳವಾರ, ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು, ಸುದೀರ್ಘವಾಗಿ. ಲೀಡರ್ ಆಫ್ ದಿ ಅಪೋಸಿಷನ್ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದರು. ಒಟ್ಟು 69 ಅಡಿನಲ್ಲಿ, ನಿಯಮ 69 ಅಡಿನಲ್ಲಿ 7 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದರು. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನ, ತುರ್ತು ವಿಚಾರವನ್ನ, ಈಗ ರೀಸೆಂಟ್ ಅಕರಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ರೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ, ಸರ್ಕಾರದ ನಿಲುವನ್ನ ಹೇಳ್ತಕ್ಕಂಥ ಹಕ್ಕಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ನಾನು ಪರಿಶಿಷ್ಟ
ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ. ನನ್ನ ಕೈಗಳಿಂದ ಬರ್ತದೆ ಪೋರ್ಟ್ಫೋಲಿಯೋ. ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರು ಎತ್ತದಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ, ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರಾಂಚ್ನಲ್ಲಿ ಇಡುತ್ತಿದ್ದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ರು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ. ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತಾನೆ ಅವನ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇನೆ. ಅಫ್ಕೋರ್ಸ್ ಮಿನಿಸ್ಟರ್ ಇಸ್ ಆನ್ಸರಬಲ್ ಟು ದಿ ಲೆಜಿಸ್ಲೇಚರ್ ಅಂಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಬಟ್ MD ವಿಲ್ ಬಿ ದಿ ಎಕ್ಸಿಕ್ಯೂಟಿವ್ ಹೆಡ್. ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ. ಪ್ರೆಸಿಡೆಂಟ್ ಆದವನು ಪ್ರಿಸೈಡ್ ಮಾಡ್ತಾನೆ ಅಷ್ಟೇನೆ ಮೀಟಿಂಗ್ಗಳಲ್ಲಿ. ನಾವು ಬಸವನಗೌಡ ದದ್ದಲ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅಲ್ಲಿಗೆ ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು. ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತ ನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು, ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು, ಅಲ್ಲಿಂದ MD ರೋಡ್ನಲ್ಲಿ ಇರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ವಸಂತ ನಗರದಲ್ಲಿ ಇದ್ದಂಥ ಹಣನ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ 187 ಕೋಟಿ
33 ಲಕ್ಷ ಎಲ್ಲ ಬ್ಯಾಂಕಿನಲ್ಲಿ, ವಸಂತನಗರ ಬ್ಯಾಂಕ್ನಲ್ಲಿ ಇದ್ದದ್ದು, ಮತ್ತೆ ಓಡಿ ತಗೊಂಡಿದ್ದದು, ಖಜಾನೆಯಲ್ಲಿದ್ದಂಥ 43 ಕೋಟಿ 33 ಲಕ್ಷ ಇದ್ದದ್ದು, ಅದನ್ನು ಎಲ್ಲ ಸೇರಿ 187 ಕೋಟಿ 33 ಲಕ್ಷ, 137 ಕೋಟಿ ಎಲ್ಲ 187 ಕೋಟಿ 33 ಲಕ್ಷ ಒಟ್ಟು. MG ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ 3 ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಒಂದು ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ರಾಹುಲ್, CSD, ದೀಪಾ ಡಿ ಅವರು ಡೆಪ್ಟಿ ಮ್ಯಾನೇಜರ್. ಆಮೇಲೆ ಕೃಷ್ಣಮೂರ್ತಿ ಅನ್ನವರು ಕ್ರೆಡಿಟ್ ಆಫೀಸರ್. ಅಶೋಕ್ ಅವರು ಇವರು ಪ್ರಸ್ತಾಪನೆ ಮಾಡಿಲ್ಲ. ಈಗ ಒಂದು ಬ್ರಾಂಚ್ನಿಂದ ಇನ್ನೊಂದು ಬ್ರಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವ? ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಕೇಳಬೇಕಲ್ಲ. ನಂಬರ್ 1. ನಂಬರ್ 2, 187 ಕೋಟಿ 33 ಲಕ್ಷದಲ್ಲಿ 89 ಕೋಟಿ 63 ಲಕ್ಷ, ಸುಮಾರು 18 ಅಕೌಂಟ್ಗಳಿಗೆ ತೆಲಂಗಾಣಕ್ಕೆ ಹೋಗುತ್ತೆ, ಹೈದರಾಬಾದ್ಗೆ ಹೋಗುತ್ತೆ. ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದ್ರು ಸುಮ್ಮನೆ ಇದ್ಬಿಡೋದ? ಇವ್ರದ್ದೇನು ಜವಾಬ್ದಾರಿ ಇಲ್ವಾ? ವೆರಿಫೈ ಮಾಡಬೇಕಲ್ಲ. 187 ಕೋಟಿ 33 ಲಕ್ಷ ಅಲ್ಲಿ ಜಮಾ ಆಗುತ್ತೆ. ಅದರೊಳಗಡೆ 89 ಕೋಟಿ 63 ಲಕ್ಷ ಬೇರೆ ಬೇರೆ ಅಕೌಂಟ್ಸ್ಗೆ 18 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿಂದ 199 ಬೇರೆ ಅಡಿಷನಲ್ ಅಕೌಂಟ್ಗಳಿಗೆ ಹೋಗುತ್ತೆ. ಒಟ್ಟು 217 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್, ಫಸ್ಟ್ ಫೈನಾನ್ಸ್ ಬ್ಯಾಂಕ್, ಅದು ಕೋಆಪರೇಟಿವ್ ಬ್ಯಾಂಕ್. ಈಗ ಈ ಮ್ಯಾನೇಜರ್ ಇದಾರಲ್ಲ ಸುಚಿಸ್ಮಿತಾ, ದೀಪಾ, ಕೃಷ್ಣಮೂರ್ತಿ, ಅವ್ರಿಗೆ 89 ಕೋಟಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಹೋಗುವಾಗ ಕೇಳಬೇಕಲ್ವಾ? ಯಾಕೆ ನೀವು ಇಲ್ಲಿಗೆ ತಗೋಯ್ತಾ ಇದ್ದೀರಿ ಹೈದರಾಬಾದ್ಗೆ ಅಂತ ಕೇಳಬೇಕಲ್ವಾ? ಅದನ್ನು ಪ್ರಸ್ತಾಪನೆ ಮಾಡಿಲ್ಲ ಆ ವಿಚಾರ. ಅಶೋಕ ಅಲ್ಲಿ ಮಾತಾಡಿದಂಥವ್ರು ಯಾರೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇದು ಒಬ್ಬ ಅಕೌಂಟ್ ಸೂಪರ್ಡೆಂಟ್ ಅಂತ ವಾಲ್ಮೀಕಿ ಅಭಿವೃದ್ಧಿ ಮಂಡಳಿನಲ್ಲಿ ಚಂದ್ರಶೇಖರ್ ಪಿ ಅಂತ ಇರ್ತಾರೆ. ಚಂದ್ರಶೇಖರ್ ಪಿ ಈಸ್ ಅನ್ ಅಕೌಂಟ್ ಸೂಪರ್ಡೆಂಟ್. ಈ ಡಿಪಾಸಿಟ್ ಈ ಥರದ್ದು ಬ್ಯಾಂಕ್ ರಸೀತಿ ತಗೊಬರೋದು, ಸೇವಿಂಗ್ಸ್ ಬ್ಯಾಂಕ್ಸ್ ಇದೆಲ್ಲ ತಗೊಬರೋದು, ಬ್ಯಾಂಕ್ನ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅವನು ಇರ್ತಾಯಿದ್ದ. ಅವನು ಇಪ್ಪತ್ತಾರು 5/2024 ಶಿವಮೊಗ್ಗದಲ್ಲಿ, ಅವ್ರ ಊರು ಶಿವಮೊಗ್ಗ, ಅವನ ಹೆಂಡತಿ ಎಂತೇಳು ಕವಿತಾ, ಅವಳು ಎಂಥದ್ದು ಎಂಥ ಆಪರೇಟರು,
ಡಾಟಾ ಆಪರೇಟರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾಳೆ ಶಿವಮೊಗ್ಗದಲ್ಲಿ. ಇವರು ತಮಿಳುನಾಡಿನ ಬೋವಿ ಜನಾಂಗದವರು. ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದಾನೆ, ಇನ್ನೊಬ್ಬ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ ಮೈಸೂರಿನಲ್ಲಿ. ವಿನೋಬ ನಗರ ಅವರು ಇರ್ತಕ್ಕಂಥ ಏರಿಯಾ ಶಿವಮೊಗ್ಗ. ಅವನು 24ನೇ ತಾರೀಕು ಹೋಗಿರ್ತಾನೆ. 24, 25 ರಜಾ ಇರ್ತದೆ. ಅವತ್ತು ಇವನೇನ್ ಮಾಡ್ತಾನೆ, ಅವನ ಹೆಂಡತಿ ಅವ್ರು ಯಾರೋ ಅವ್ರ ದೊಡ್ಡಪ್ಪನ ಯಾರೋ ಸತ್ತೋಗಿದ್ದಾರೆ ಅಂತ ಅಲ್ಲಿ ಹೊಟ್ಟಿರ್ತಾರೆ ಮಗನ ಕರ್ಕೊಂಡು ಅಲ್ಲಿಗೆ. ಇವನು ಒಬ್ಬನೇ ಮನೇಲಿ ಇರ್ತಾನೆ. ಇವನು ನೇಣಾಕತಾನೆ, ಆತ್ಮಹತ್ಯೆ ಮಾಡ್ಕೊತಾನೆ. ಅವನ ಹೆಂಡತಿ 5 ಗಂಟೆ ಬರ್ತಾಳೆ. ಬಂದಾಗ ನೋಡಿದಾಗ ಮನೇಲಿ ಇರೋದಿಲ್ಲ. ಅವನು ಒಂದು ಅಡುಗೆ ಬೆಡ್ರೂಮ್ನಲ್ಲಿ ಇರ್ತಾನೆ. ಬೆಡ್ರೂಮ್ನಲ್ಲಿ ನೇತಾಕೊಂಡಿರ್ತಾನೆ. ಅದು ಅಷ್ಟೊತ್ತಿಗೆ ಪೊಲೀಸ್ ಇದರಲ್ಲಿ ಆಸ್ಪತ್ರೆಯಲ್ಲಿ, ಮೆಗಾನ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ತಗೊಬಂದಿರ್ತಾರೆ. ಸುಮಾರು 9 ಗಂಟೆಗೆ ಅದು ಮಾಡಿರ್ತಾರೆ. ಡೆಡ್ ಬಾಡಿ ಬರ್ತದೆ. ಆಮೇಲೆ 10:15ಗೆ ಟಿವಿ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಇರ್ತದೆ. ಅದರಲ್ಲಿ ಡೆತ್ ನೋಟ್ ಬರೆದವನೆ, ಯಾಕೆ ಸತ್ತೆ ಅಂತ, ಮತ್ತೆ ಯಾರು ಕಾರಣರು ಅಂತ. ಆ ಡೆತ್ ನೋಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಾನೆ, ಪದ್ಮನಾಭ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ, ಅಕೌಂಟ್ ಆಫೀಸರ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಆಮೇಲೆ ಸುಚಿಸ್ಮಿತಾ, ಗಾಂಧಿ MG ರೋಡ್ನ ಚೀಫ್ ಮ್ಯಾನೇಜರ್, ಆ ಬ್ರಾಂಚಿನ ಚೀಫ್ ಮ್ಯಾನೇಜರ್. ಅವರು ಕಾರಣ ನೋಡಿ, ನಿಮ್ಗೆ ಓದ್ಬಿಡ್ತೀನಿ ನಾನು. ಚಂದ್ರಶೇಖರ P ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ. JG ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ ದುರ್ಗಣ್ಣನವರ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರಸ್ತೆ ಶಾಖೆ, ಬೆಂಗಳೂರು. ಇವರು 3 ಜನ ಹೆಸರನ್ನೇ ಹೇಳಿರೋದು. 3 ಕಾರಣರು ನನಗೆ ಸಾವುಗೆ. ಇದನ್ನೆಲ್ಲ ಓದ್ದೆ ನಾನು. ಇನ್ನೂ ಓದ್ದೆ. ಏನಂತ ಅಂತಂದ್ರೆ, MG ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ವರ್ಗಾಯಿಸಲು ಕೋರಲಾಗಿ ವಸಂತ ನಗರ ಶಾಖೆಯ ವ್ಯವಸ್ಥಾಪಕರು ಶೋಭಾರವರು ನಿರಾಕರಿಸಿದ ಹಿನ್ನೆಲೆ ಉಪ ಖಾತೆಯನ್ನು ಸಂಖ್ಯೆಯನ್ನು ಒತ್ತಾಯಪೂರ್ವಕ 0 ಬ್ಯಾಲೆನ್ಸ್ ಅಕೌಂಟ್ ಅನ್ನು MG ರಸ್ತೆಗೆ ದಿನಾಂಕ 4/3/2004 ವರ್ಗಾಯಿಸಿ ಸದರ ಖಾತೆಗೆ ಡ್ಯಾಶ್ ಈ ಥರ ಎಲ್ಲ ಬಂದಿರ್ತದೆ. ಹಣ ದಿನಾಂಕ 24/3/24 25 ಕೋಟಿ, ದಿನಾಂಕ 6/3/24 25 ಕೋಟಿ, ದಿನಾಂಕ 21/3/24 44 ಕೋಟಿ ಹಾಗೂ ರಾಜ್ಯ ಉಜೂರು ಖಜಾನೆಯಿಂದ 4,43,33 ಲಕ್ಷ ಹಾಗೂ ದಿನಾಂಕ 21/5/2024 50 ಕೋಟಿ. ಇಷ್ಟು
MG ರೋಡ್ನ ಬ್ರಾಂಚ್ಗೆ ಜಮಾ ಆಗಿರ್ತಕ್ಕಂಥದ್ದು ಒಟ್ಟು 187,33,00,000. ಇದಾದ ಮೇಲೆ ಇವನು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವನ ಹೆಂಡತಿ ಕವಿತಾ 27ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾಳೆ. 27th. ಆ ಕಂಪ್ಲೇಂಟ್ ಮೇಲೆ FIR ಆಗುತ್ತೆ. ಕಂಪ್ಲೇಂಟ್ ಮೇಲೆ FIR ಆಗುತ್ತೆ. FIR ಆದ್ಮೇಲೆ ಅದು ಕೋರ್ಟ್ಗೆ ಹಾಕ್ತಾರೆ. FIRನ ಇವ್ರು 3 ಜನ ಮೇಲೆ FIR ಆಗಿ ಇವ್ರ ಸಾವು ಕಾರಣ ಅಂತೇಳಿ FIR ಆಗುತ್ತೆ. ಆಮೇಲೆ 28ನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮ್ಯಾನೇಜರ್ ರಾಜಶೇಖರ್ ಅಂತ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಅದು ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಸುಚಿಸ್ಮಿತಾ ರಾವ್ ಅವಳನ್ನು ಸೇರಿಸಿ ಕೊಡ್ತಾರೆ. ಇದು 28/5/2024. ಇದೆಲ್ಲ ಆದ್ಮೇಲೆ ನನಗೆ ಪೊಲೀಸ್ನವರು ಹೇಳ್ತಾರೆ ಈ ತರ ಆಗಿದೆ ಅಂತ. ನಾನು ಇದು ಬಹಳ ಹೆಚ್ಚು ಹಣ ಇದರಲ್ಲಿ ಇರೋದ್ರಿಂದ ಇದಕ್ಕೆ ಒಂದು ಸ್ಪೆಷಲ್ ಟೀಮ್ ಮಾಡೋಣ ಅಂತ ಹೇಳಿ CID ವಹಿಸ್ತೀನಿ. CID ಅವರು ನಮ್ಮ ಹೋಮ್ ಮಿನಿಸ್ಟರ್ ಜೊತೆಲೂ ಮಾತಾಡಿ CIDಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತೀವಿ. ಅದ್ರ 4 ಜನ IPS ಆಫೀಸರ್ಗಳು ಇರ್ತಾರೆ. ಆ ಟೀಮ್ನಲ್ಲಿ 4 ಜನ IPS ಆಫೀಸರ್ಗಳು. ಅವರು SID ಟೀಮ್ ಮಾಡಿದ್ಮೇಲೆ ಇದು 31/5/2024 SIT ಕಾನ್ಸ್ಟಿಟ್ಯೂಟ್ ಆಗೋದು 31/5/2024. SIT ಕಾನ್ಸ್ಟಿಟ್ಯೂಟ್ ಆದಮೇಲೆ ಅವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ನಾನು ಅದಕ್ಕಿಂತ ಮೊದಲು 3/6/2024 ಮಹೇಶ ಜೆ ಅನ್ನೋನು ಡೆಪ್ಟಿ ಮ್ಯಾನೇಜರ್ ಆಫ್ ದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅವನೊಂದು ಕಂಪ್ಲೇಂಟ್ ಕೊಡ್ತಾನೆ. ಯಾರಿಗೆ? CBIನವರಿಗೆ. ಡೆಪ್ಟಿ ಜನರಲ್ ಮ್ಯಾನೇಜರ್. ಅವನು ಸುಚಿಸ್ಮಿತಾ ರಾಹುಲ್, ದೀಪಾ, ಕೃಷ್ಣಮೂರ್ತಿ, ಅನ್ನೋನ್ ಪ್ರೈವೇಟ್ ಪರ್ಸನ್, ಅನ್ನೋನ್ ಆಫೀಸರ್ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸುಚಿಸ್ಮಿತಾ ಎಂತ ಮ್ಯಾನೇಜರ್ ಅವರು? ಚೀಫ್ ಮ್ಯಾನೇಜರ್ ಆಫ್ MG ರೋಡ್ ಬ್ರಾಂಚ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ದೀಪಾ ಡೆಪ್ಟಿ ಮ್ಯಾನೇಜರ್, ಕ್ರೆಡಿಟ್ ಆಫೀಸರ್ ಕೃಷ್ಣಮೂರ್ತಿ,
ಪ್ಲಸ್ ಇನ್ನಿಬ್ರು ಹೆಸರು ಬರೋದಿಲ್ಲ, ಅನ್ನೋನ್ ಅಂತ ಹೇಳಿದ್ದಾರೆ. ಅನ್ನೋನ್ ಪ್ರೈವೇಟ್ ಪರ್ಸನ್, ಅನ್ನೋನ್ ಗೌರ್ಮೆಂಟ್ ಆಫೀಸರ್ ಅಂತ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾನೆ. ಅದ್ರ ಮೇಲೆ ಜನರಲ್ ಮ್ಯಾನೇಜರ್ HR ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅವನು ಅವನ ಹೆಸರು ಎಂಥದ್ದು ಗಿರೀಶ್ ಚಂದ್ರ ಜೋಶಿ ಅಲ್ಲ, ಗಿರೀಶ್ ಚಂದ್ರ ಜೋಶಿ. ಅವನು 3/6/2024 ಗಿರೀಶ್ ಚಂದ್ರ ಜೋಶಿ ಎನ್ನುವರು MG ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಷ್ಮಿತಾ ರಾಹುಲ್ ಚೀಫ್ ಮ್ಯಾನೇಜರ್ ಇವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 17A ವಾಲ್ಮೀಕಿ ನಿಗಮದವರಲ್ಲ, ಬ್ಯಾಂಕ್ನವ್ರು ಕೊಟ್ಟಿರೋದು. ಎಂಥದ್ದು ರಾಜೇಶ್ ಅಲ್ಲ, ಮಹೇಶ್ ಇವ್ರ ಮೇಲೆ ಅಪ್ರೂವಲ್ ಕೊಡ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂತ ಹೇಳಿ ಅವರು ಒಂದು ಲೆಟರ್ ಬರೀತಾರೆ, ಅಪ್ರೂವಲ್ ಲೆಟರ್. ಆಮೇಲೆ ಚಂದ್ರದೀಪ್ ಚಟರ್ಜಿ ಅಂತ ಇನ್ನೊಬ್ಬ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್, ಅವನು ಜನರಲ್ ಮ್ಯಾನೇಜರ್ ಮೊದಲೇ ಇದ್ದವನು, ಎಂಥವನು ಗಿರೀಶ್ ಚಂದ್ರ ಜೋಶಿ ಜನರಲ್ ಮ್ಯಾನೇಜರ್. ಇವನು ದೀಪಾ ಮೇಲೆ ಒಂದು ಲೆಟರ್ ಬರೀತಾನೆ ಅಪ್ರೂವಲ್ಗೆ, ಕೃಷ್ಣಮೂರ್ತಿ ದೀಪಾಗೆ. ಅವನು ಏನ್ ಹೇಳ್ತಾನೆ ಲೆಟರ್ನಲ್ಲಿ ಅಂತಂದ್ರೆ, ಎಲ್ಲ ಓದಕ್ಕೆ ಹೋದ್ರೆ ಟೈಮ್ ಆಗ್ಬಿಡ್ತದೆ. ಅಲ್ಲ, ನೀವು ಬರೀಬೇಕಲ್ಲ, ನಿಮ್ಗೆ ಗೊತ್ತಾಗಬೇಕಲ್ಲ, ನಿಮಗೆ ಕ್ಲಾರಿಟಿ ಬರಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೆಲ್ಲ ಈಗ ನೀ ಹೇಳ್ಬಿಡು, ನಾ ಕೂತ್ಕೊತೀನಿ, ನೀನೇ ಹೇಳ್ಬಿಡೋದಿಲ್ಲ. ಕೇಳಿದ್ದೆ ಆಯ್ತಪ್ಪ, ಎಲ್ರಿಗೂ ಹೇಳ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕು. ನೀನು ಬಹಳ ಬುದ್ಧಿವಂತ ಇರ್ಬೋದು, ಗೊತ್ತಾಗುತ್ತೆ, ಬೇರೆಯವ್ರಿಗೆಲ್ಲ ಗೊತ್ತಾಗಬೇಕಲ್ಲ ತಮ್ಮ. ಸೊ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ಸುಮ್ಮನೆ ಒಂದು ಪ್ಯಾರ ಓದ್ತೀನಿ ಅಷ್ಟೇ. ಹವೆವರ್ ಶಿ ಡಿಡ್ ನಾಟ್ ವೆರಿಫೈ ದಿ ಡೀಟೇಲ್ಸ್. ಅವ್ರ ಬ್ಯಾಂಕ್ನವರೇ ಹೇಳೋದು, ಜನರಲ್ ಮ್ಯಾನೇಜರು. ಶಿ ಡಿಡ್ ನಾಟ್ ವೆರಿಫೈ ದಿ ಡೀಟೇಲ್ಸ್ ಥ್ರೂ ವೆಬ್ಸೈಟ್ ಆರ್ ಪರ್ಸನಲ್ ವಿಸಿಟ್ ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಫೀಸ್ ಬಿಫೋರ್ ಅಕ್ಸೀಡಿಂಗ್ ಟು ರಿಕ್ವೆಸ್ಟ್ ಆಫ್ ಚೇಂಜಿಂಗ್ ಇಮೇಲ್ ID, ಎಂಥದ್ದು MDK ಎಂಥದ್ದು ಇದೆ, and mobile number to 6026137044. It is further observed that she failed to confirm with the signatories when request was made for issuance of check books. She further failed to verify the identity of Mr. Shivakumar mentioned in the Shivakumar. ಇದು ಫೇಕ್, ಇವನು ಇಂಪರ್ಸನೇಷನ್. ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ. ಅಲ್ಲಿಂದ ಒಬ್ಬ ಎಂತವನು ಸಾಯಿ ತೇಜ, ಅವನನ್ನು ಕಳಿಸಿ ಇವನ ಹೆಸರು ಹೇಳ್ಬಿಡ್ತಾರೆ. ಸಾಯಿ ತೇಜ ಈಸ್ ಫ್ರಮ್ ಹೈದರಾಬಾದ್. ಶಿವಕುಮಾರ್ ಅಂತ ಅವನಿಗೆ ಹೆಸರು ಇಟ್ಬಿಡ್ತಾರೆ ಇವರೇ.
ಅಲ್ಲಲ್ಲ ಅವರು ಇವರು ದುಡ್ಡು ಲಪ್ಟಾಯಿಸಿದ್ರಲ್ಲ, ರೂಟಿ ಹೊಡೆದ್ರಲ್ಲ ಅವರು. ಇವನು ಯಾರು ಏನು ಅಂತ ವೆರಿಫೈನೇ ಮಾಡಲ್ಲ. ಇವನಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡ್ತಾರೆ ಶಿವಕುಮಾರ್ ಕೈಗೆ. ಆಕ್ಚುಲಿ ಸಾಯಿ, ನಮಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಸಾಯಿ ತೇಜ ಅನ್ನೋದೇ ಶಿವಕುಮಾರ. ಆಕ್ಚುಲಿ ಸಾಯಿ ತೇಜ ಹೋಗಿದ್ದವನು ಶಿವಕುಮಾರ ಅಂತ ಹೆಸರು ಹೇಳ್ಕೊ ಹೋಗ್ತಾನೆ. ನಾನು ಎಲ್ಲನೂ ಓದಕ್ಕೆ ಹೋಗಲ್ಲ. ಆಮೇಲೆ ಈ ದೀಪನೂ ನೋಡಲ್ಲ. ದೀಪ ಡೆಪ್ಟಿ ಮ್ಯಾನೇಜರ್ ಇದಲ್ಲ, ಅವಳು ನೋಡಲ್ಲ. ಕೃಷ್ಣಮೂರ್ತಿನೂ ನೋಡಲ್ಲ. ನಾನು ಹೇಳಿದ್ದೀನಿ, ಯಾರು ಇವ್ರಿಗೆ ಇದನ್ನ ಯಾರು ಹೇಳಿರೋರು, ಯಾರಿಗೆ ಕೊಟ್ಟಿರೋದು ಕಂಪ್ಲೇಂಟು? ಸಿಬಿಐಗೆ. ಕಂಪ್ಲೇಂಟ್ ಬ್ಯಾಂಕ್ನವ್ರೆ. ಯಾರ ಮೇಲೆ ಕೊಟ್ಟಿರೋದು? ಬ್ಯಾಂಕ್ ಚೀಫ್ ಮ್ಯಾನೇಜರ್ ಮತ್ತೆ ಡೆಪ್ಟಿ ಮ್ಯಾನೇಜರ್ ಅಂಡ್ ಕ್ರೆಡಿಟ್ ಆಫೀಸರ್ ಕೃಷ್ಣಮೂರ್ತಿ. ಇವ್ರ ಮೇಲೆ ಅವರೇ ಕೊಟ್ಟಿರೋದು. ಇದು ಸುಳ್ಳ? ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸಿಬಿಐ ಕೊಟ್ಟಿರೋದು. ಯಾವುದೇ ಬ್ಯಾಂಕ್ನ ವ್ಯವಹಾರ 25 ಕೋಟಿಗಿಂತ ಹೆಚ್ಚು ಮಿಸ್ಅಪ್ರೋಪ್ರಿಯೇಷನ್ ಆದರೆ ಅದು ಸಿಬಿಐಗೆ ಬರಬೇಕು ಅಂತ ಇದೆ. ಅದಕ್ಕೆ ಬ್ಯಾಂಕ್ನ ಆಫೀಸರೇ ಇವ್ರ ಮೇಲೆ ಅಪ್ರೂವಲ್ ಕೊಟ್ಟಿದ್ದಾರೆ. ಎಂಕ್ವೈರಿ ಮಾಡೋಕ್ಕೆ, FIR ಹಾಕೋಕ್ಕೆ, ಕ್ರಿಮಿನಲ್ ಕೇಸ್ ಲಾಡ್ಜ್ ಮಾಡೋಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್ ಅಲ್ಲ? ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ಮುಂದೇನು ಕ್ಲಿಯರ್ ಆಗಿರ್ತೀನಿ. ಯಾವಾಗಲೂ ಕ್ಲಾರಿಟಿ ಇದ್ರೆ ಕ್ಲಿಯರ್ ಆಗಿರ್ತೀವಿ. ಕ್ಲಾರಿಟಿ ಇಲ್ಲದೋ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಐ ಹ್ಯಾವ್ ಎ ಕ್ಲಾರಿಟಿ. ಗೊತ್ತಾಯ್ತಾ? ಸೊ ಇವರು ಇಬ್ರು ಅಧಿಕಾರಿಗಳು, ಇವರು 3 ಜನದ ಮೇಲೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಪ್ರೂವಲ್ ಕೊಡ್ತಾರೆ ಬ್ಯಾಂಕ್ನವರು. ಅವರು ಮಾಡುವಾಗ ಅವ್ರ ಲೆಟರ್ನಲ್ಲೇ ಅಬ್ಸರ್ವ್ ಮಾಡಿರೋದೇನಪ್ಪ ಅಂತಂದ್ರೆ, ದೇರ್ಫೋರ್, ಕೊನೆಯಲ್ಲಿ ಪ್ಯಾರ ಓದ್ಬಿಡ್ತೀನಿ. ದೇರ್ಫೋರ್ there is no need to examine the role of Mrs. Deepa. There is need to. There is a need to examine the role of Mrs. Deepa. ಇದು ದೀಪನ ಮೇಲೆ. ಇವ್ರ ಮೇಲೂ ಜೀಪನ ಮೇಲೂ ಹಂಗೆ ಇರ್ತದೆ. ಸುಚಿಸ್ಮಿತಾ ಅವಳ ಮೇಲೂ ಮ್ಯಾನೇಜರ್ ಮೇಲೂ ಅದೇ ತರ ಅಬ್ಸರ್ವ್ ಮಾಡಿರ್ತಾರೆ, ಇವ್ರ ಮೇಲೂ ಅಬ್ಸರ್ವ್ ಮಾಡಿರ್ತಾರೆ. there is need to examine the role of Mrs. Deepa D in the fraud committed in the account of Valmiki Abhiruddhi Nigama with the bank. In view of the above, the undersigned in his capacity as the competent authority to remove Mrs. Deepa D from the services of the bank, accords permission to CBI to investigate the complaint lodged by the bank in relation to the account of MD Valmiki Abhiruddhi Nigama against Mrs. Deepa D as required under section 17A of the Prevention of Corruption Act. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಇದರಲ್ಲಿ ಬಹುಶಃ ಈ ಹಗರಣದಲ್ಲಿ SIT ಎಂಕ್ವೈರಿ ಮಾಡ್ತಾ ಇದೆ, CBI ಎಂಕ್ವೈರಿ ಮಾಡ್ತಾ ಇದೆ, ED ಸುವೋಮೋಟೋ ಎಂಕ್ವೈರಿ ಮಾಡ್ತಾ ಇದೆ. ಐ ಆಮ್ ಅಂಡರ್ಲೈನಿಂಗ್ ದಿಸ್. ಸುವೋಮೋಟೋ
ಎಂಕ್ವೈರಿ ಮಾಡ್ತಾ ಇದೆ. ಸೊ ಇಡಿ ಅವರೇನೆ ಗದ್ದಲ್ ಮನೆ ರೈಡ್ ಮಾಡಿ, ಆಮೇಲೆ ನಾಗೇಂದ್ರನ ಮನೆ ರೈಡ್ ಮಾಡಿ, ಬೇರೆ ಬೇರೆ ಇವೆಲ್ಲ ಸುಮಾರು 19 ಎಷ್ಟು ಕಡೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದ ಮೇಲೆ ಅವ್ರನ್ನ ಎಂಕ್ವೈರಿ ಕರೀತಾರೆ. ಎಂಕ್ವೈರಿ ಕರೆದ ಮೇಲೆ ನಾಗೇಂದ್ರನ ಅರೆಸ್ಟ್ ಮಾಡ್ತಾರೆ. ದದ್ದಲ್ನ ಎಂಕ್ವೈರಿ ಕರೆದು ವಿಚಾರಣೆ ಮಾಡವ್ರೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಇದರ ಎಂತವನು ಕಲ್ಲೇಶ್ ಅಂತ ಡೈರೆಕ್ಟ್ ಈಗ ಸಸ್ಪೆಂಡ್ ಮಾಡಿಬಿಟ್ಟಿದ್ದೆ ನಾನು. ಸೊ ಇಡೀ ಪ್ರಕರಣವನ್ನ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಏನಾಗಿದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ಕೊಳ್ತಾ ಬಂದಿದ್ದು. ಏನಾಯಿತು, ಬ್ಯಾಂಕ್ನವ್ರು ಹೇಗೆ CBIಗೆ ಒಂದು FIR ಅನ್ನು ಕೊಟ್ಟರು, ಅದಾದ ನಂತರ ಯಾರ್ಯಾರ ಮೇಲೆ ಬಂತು ಎಲಿಗೇಷನ್ನು, ಆಮೇಲೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಡೆತ್ ನೋಟಲ್ಲಿ ಏನು ಬರೆದಿದ್ದಾರೆ ಅದನ್ನು ಕೂಡ ಓದಿದ್ರು. ಜೊತೆಗೆ CBI ಕೊಟ್ಟಂಥ ದೂರಿನಲ್ಲೂ ಕೂಡ ಏನು ಉಲ್ಲೇಖ ಆಗಿದೆ ಇದನ್ನೆಲ್ಲವನ್ನ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಬಂದರು. ಇಡಿ ಹೇಗೆ ಎಂಟ್ರಿ ಆಗಿದೆ ಇದರಲ್ಲಿ, ಇವೆಲ್ಲವೂ ವಿಚಾರವನ್ನು ಮುಖ್ಯಮಂತ್ರಿಗಳು ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ.